ಇನ್ನು ಯಾರ್ಯಾರು ಅಡ್ಡ ಮತದಾನ ಮಾಡಿದ್ದಾರೋ ಮಾಹಿತಿ ಬರುತ್ತೆ. ಅವರು ಎಲ್ಲಿದ್ರು, ಅವರಿಗೆ ಯಾರ್ಯಾರು ಫೋನ್ ಮಾಡಿದ್ರು, ಇವೆಲ್ಲವನ್ನೂ ಕೂಡ ನಮಗೆ ಮಾಹಿತಿ ಬರುತ್ತೆ. ಅಡ್ಡ ಮತದಾನ ಮಾಡಿದಾರಲ್ಲ ಆ ಡೀಟೇಲ್ಸ್ ಕಂಪ್ಲೀಟ್ ಆಗಿ ಬಂದುಬಿಡುತ್ತೆ. ಯಾರ್ಯಾರ ಸಂಪರ್ಕದಲ್ಲಿದ್ರು, ಯಾರ್ಯಾರ ಜೊತೆ ಮಾತನಾಡ್ತಾ ಇದ್ರು, ಎಲ್ಲಿದ್ರು ಅವರು, ಇದೆಲ್ಲವೂ ನಮಗೆ ಮಾಹಿತಿ ಬರುತ್ತೆ ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮಾತನಾಡಿದ್ದಾರೆ. ಇನ್ನು ಅವರ ಜನ್ಮದಲ್ಲಿ MLA ಆಗದಂತೆ ನೋಡ್ಕೊಳ್ತೀವಿ ನಾವು. MLC CT ರವಿ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡಿದ್ದೇವೆ. ಪಕ್ಷದ ಬೆನ್ನಿಗೆ ಚೂರಿ ಹಾಕದವರು, ಕಳ್ಳ ಕದೀಮರು, ದ್ರೋಹಿಗಳು, ಅವರ ವಿರುದ್ಧ ಕ್ರಮ ಮಾಡೇ ಮಾಡ್ತಾರೆ ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮಾತನಾಡಿದ್ದಾರೆ. ನನಗೆ ಶಾಸಕರಿಂದ ಕರೆ ಬರ್ತಾ ಇದೆ, ಊರಿಗೆ ಬಂದವಳು ನೀರಿಗೆ ಬರಲೇಬೇಕು ಅಂದಿದ್ದಾರೆ. ಇದು ದುಡ್ಡು ತಗೊಂಡು ಮತ ಹಾಕುವ ಸ್ಕೀಮ್. ಇದು ಕೇಂದ್ರದ ನಾಯಕರಿಗೂ ತಿಳಿಸಿದ್ದೇವೆ, ನೆಕ್ಸ್ಟ್ ವೀಕ್ ಬನ್ನಿ ಅಂದಿದ್ದಾರೆ. ಕಳೆದ ರಾತ್ರಿ ಕುಮಾರಸ್ವಾಮಿ ಅವರ ಜೊತೆಗೂ ಕೂಡ ಮಾತನಾಡಿದ್ದೀವಿ ನಾವು. ಇದಕ್ಕೆ ಕುಮಾರಸ್ವಾಮಿ ತಕ್ಕ ಪ್ರತ್ಯುತ್ತರ ಕೊಡೋಣ ಅಂತ ಹೇಳಿದ್ದಾರೆ. ಇನ್ನು ಅವರ ಜನ್ಮದಲ್ಲಿ MLA ಆಗದಂತೆ ನೋಡ್ಕೊಳ್ತೀವಿ ನಾವು ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಗುಡುಗಿದ್ದಾರೆ. ಯಾರ್ಯಾರು ಅಡ್ಡ ಮತದಾನವನ್ನು ಮಾಡಿದ್ದಾರಲ್ಲ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅವರ ಜಾತಕವನ್ನೇ ತರಿಸ್ತೀವಿ ನಾವು. ಯಾರ್ಯಾರ ಜೊತೆ ಸಂಪರ್ಕದಲ್ಲಿದ್ದರು, ಎಲ್ಲಿ ಫೋನ್ ಮಾಡಿದ್ರು, ಎಲ್ಲಿದ್ರು, ಯಾರು ಹಾಕಿದ್ರು, ಇವೆಲ್ಲವನ್ನೂ ಕೂಡ ಕಂಪ್ಲೀಟ್ ಆಗಿ ಡೀಟೇಲ್ಸನ್ನು ತೆಗೆಸಿ ಮಾತನಾಡ್ತೀವಿ ನಾವು ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಗುಡುಗಿದ್ದಾರೆ. ಮೋಸ ಮಾಡಿರೋರೆ ಚರ್ಚೆ ಮಾಡ್ತಾ ಇದ್ದೀನಿ. ಅದಕ್ಕೆ ಸರಿಯಾದಂತ ಪಾಠ ಇನ್ನು ಅವರು ಜನ್ಮದಲ್ಲಿ ಯಾರು ವೋಟ್ ಮಾಡಿದಾರೋ ಗೊತ್ತಾಗುತ್ತೆ. ಅವ್ರ ಜನ್ಮದಲ್ಲಿ MLA ಆಗದಂಗೆ ಏನ್ ಬೇಕೋ ನೋಡ್ಕೊಳ್ಳೋ ಅಂತ ವ್ಯವಸ್ಥೆ ಮಾಡ್ತೀವಿ. ಮೋಸ ಮಾಡಿರೋರೆ ಚರ್ಚೆ ಮಾಡ್ತಾ ಇದ್ದೀನಿ. ಅದಕ್ಕೆ ಸರಿಯಾದಂತ ಪಾಠ ಇನ್ನು ಅವರು ಜನ್ಮದಲ್ಲಿ ಯಾರು ವೋಟ್ ಮಾಡಿದಾರೋ ಗೊತ್ತಾಗುತ್ತೆ. ಅವ್ರ ಜನ್ಮದಲ್ಲಿ MLA ಆಗದಂಗೆ ಏನ್ ಬೇಕೋ ನೋಡ್ಕೊಳ್ಳೋ ಅಂತ ವ್ಯವಸ್ಥೆ ಮಾಡ್ತೀವಿ. ಮೋಸ ಮಾಡಿರೋರೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪೊಲಿಟಿಕಲ್ ಬ್ಯೂರೋ ಹೆಡ್ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರಾಘವೇಂದ್ರ, ನೋಡ್ತಾ ಇದ್ದೀವಿ ಇವತ್ತು ಆರ್ ಅಶೋಕ್ ಮಾತನಾಡಿದ್ರು, ಅಡ್ಡ ಮತದಾನ ಮಾಡಿದವರ ಜನ್ಮ ಜಾಲ ಆಡಿಸ್ತೀವಿ ಯಾರ್ಯಾರು ಅಂತ ಗೊತ್ತಾಗತ್ತೆ ಅಂತ ಅಪ್ಡೇಟ್ಸ್ ಕೊಡೋದಾದ್ರೆ. ಖಂಡಿತವಾಗೂ ಏನಂದ್ರೆ ಈಗ ಬಿಜೆಪಿ ಸತ್ಯಶೋಧನಾ ಸಮಿತಿಗೆ ನೇಮಕ ಮಾಡಿರ್ತಕ್ಕಂಥದ್ದು ನಿನ್ನೆ ನಡೆದಂತಹ ಪರಿಷತ್ ಚುನಾವಣೆ ಏನಿದೆ, ಆ ಪರಿಷತ್ ಚುನಾವಣೆಯಲ್ಲಿ ಆಗಿರ್ತಕ್ಕಂತಹ ಒಂದು ಡ್ಯಾಮೇಜ್ ಏನಿದೆ, ಜೊತೆಗೆ ಬಿಜೆಪಿಗೆ ಆಗಿರ್ತಕ್ಕಂತಹ ಒಂದು ದೊಡ್ಡ ಮಟ್ಟದ ಮುಜುಗರ ಏನಿದೆ, ಆ ಮುಜುಗರಕ್ಕೆ ಇದೀಗ ತ್ಯಾಪೆ ಹಾಕುವಂತ ಕೆಲಸವನ್ನ ಬಿಜೆಪಿ ಆರಂಭಿಸಿದೆ. ಹೀಗಾಗಿ 3 ಜನರ ಸತ್ಯಶೋಧನಾ ಸಮಿತಿಯನ್ನ ಇದೀಗ ನೇಮಕ ಮಾಡಿರ್ತಕ್ಕಂಥದ್ದು. CT ರವಿ, N ಮಹೇಶ್ ಹಾಗೆ ಮಹೇಶ್ ತೆಂಗಿನಕಾಯಿ, ಇವರ 3 ಒಂದು ಒಳಗೊಂಡಂತಹ ಸತ್ಯ ಸಮಿತಿಯನ್ನ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ನೇಮಕ ಮಾಡಿದ್ದಾರೆ. 25ನೇ ತಾರೀಕೊಳಗಾಗಿ ಏನು ಮತದಾನ ಆಗಿದೆ, ಅಡ್ಡ ಮತದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ವರದಿಯನ್ನ ಕೊಡಬೇಕಂತ ಸಹ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದು ಒಂದು ಕಡೆ ಆದ್ರೆ, ಈಗ ವಿಪಕ್ಷ ನಾಯಕರು ಮತ್ತೆ ರಾಜ್ಯಾಧ್ಯಕ್ಷರು ಸಹ ನೇರವಾಗಿ ಎಚ್ಚರಿಕೆಯನ್ನ ರವಾನೆ ಮಾಡಿರ್ತಕ್ಕಂಥದ್ದು. ಯಾರು ಅಡ್ಡದ ಮತದಾನವನ್ನ ಮಾಡಿದ್ದಾರೋ ಅಂತರ ವಿರುದ್ಧ ಖಂಡಿತವೂ ಕ್ರಮ ಆಗೇ ಆಗುತ್ತೆ. ಅವರ ಜನ್ಮವನ್ನ ಜಾಲ ಆಡೇ ಆಡ್ತೀವಿ. ಯಾಕಂದ್ರೆ ಎತ್ತು ತಾಯಿಗೆ ಲಾಡಿ ಬಿಚ್ಚೋದು ಒಂದೇ, ಈ ತರ ಒಂದು ಮಾಡೋದು ಒಂದೇನೆ ಅನ್ನೋ ನಿಟ್ಟಿನಲ್ಲಿ ಅವರು ಮಾತುಗಳನ್ನ ಆಡಿರ್ತಕ್ಕಂಥದ್ದು. ಹೀಗಾಗಿ ಎತ್ತ ತಾಯಿಯನ್ನೇ ಈ ರೀತಿ ಕೊಲ್ಲೋದು ಎಷ್ಟರ ಮಟ್ಟಿಗೆ ಸತ್ಯ ಸರಿ ಅನ್ನೋದ್ರ ಬಗ್ಗೆನೂ ಸಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಯಾಕಂದ್ರೆ ಬಿಜೆಪಿ ಪಕ್ಷದಿಂದ ಗೆದ್ದು ಬಿಜೆಪಿಗೆ ಮೋಸ ಮಾಡ್ತಾರೆ ಅಂದ್ರೆ ಅವ್ರು ಯಾವ್ದೇ ಕಾರಣಕ್ಕೂ ಸಹ ಅದನ್ನ ಸಹಿಸೋದಿಲ್ಲ. ನಾವು ಸಹ ಇದನ್ನು ಸಹಿಸೋದಿಲ್ಲ. ಇಲ್ಲಿವರೆಗೂ ಸಹ ನಾವು ಸುಮ್ನೆ ಏನೋ ಒಂದು ಇದು ಮಾಡ್ಕೊಂಡು ಹೋಗ್ಬೋದು ಅಂತ ಸುಮ್ನೆ ಇದ್ವಿ. ಆದ್ರೆ ಇಂತಹ ಅತಿಸ್ತನ ಪಕ್ಷದಲ್ಲಿ ಯಾವತ್ತೂ ಸಹ ಸಹಿಸೋದಿಲ್ಲ. ಈಗಾಗಲೇ ಹೈಕಮಾಂಡ್ ನಾಯಕರು ಸಹ ವರದಿಯನ್ನ ಕೇಳಿದರೆ ಅವ್ರಿಗೂ ಸಹ ವರದಿಯನ್ನ ಕೊಟ್ಟಿದ್ದೇವೆ. ನಾವು ಸಹ ಇನ್ನೇನು ಮುಂದಿನ ವಾರದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಕಂಪ್ಲೀಟ್ ಆಗಿ ಆಗಿರ್ತಕ್ಕಂತಹ ವಿಚಾರದ ಬಗ್ಗೆ ಅವರಿಗೆ ಮನವರಿಕೆಯನ್ನು ಮಾಡಿಕೊಡ್ತೇವೆ. ಜೊತೆಗೆ ಯಾರ್ಯಾರು ಅಡ್ಡ ಮತದಾನವನ್ನ ಮಾಡಿದ್ದಾರೋ ಅಂತವರ ವಿರುದ್ಧ ಕಠಿಣವಾಗಿರ್ತಕ್ಕಂಥ ಕ್ರಮಕ್ಕೂ ಸಹ ನಾವು ಮನವಿಯನ್ನ ಮಾಡ್ತೀವಿ ಅಂತ ತಿಳಿಸಿರ್ತಕ್ಕಂಥದ್ದು. ಶಿವಕುಮಾರ್, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ.